ಸಂಘಟನೆ ಕೆಲಸ ನಿಂತಿದೆಯಾ ಸರ್ ಸಂಪೂರ್ಣವಾಗಿ? ಏನು ಸರ್ಕಾರ ಬಂದ ಸಂಘಟನೆ ಕಡೆ ಕಡಿಮೆ ಆಗಿದೆ. ಎಲ್ಲಾರು ನಾವೆಲ್ಲ ಮಂತ್ರಿಗಳಾದಿವಿ, ಮಂತ್ರಿ ಸಿಗದಾದಿವಿ, ಹೋಗ್ತಾ ಇಲ್ಲ. ನಾವು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರೂ ನಮ್ಮ ಪಕ್ಕದೆಲ್ಲ ಎಲ್ಲರೂ ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿದ್ದೀವಿ ಪಕ್ಷ ಸಂಘಟನೆ. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ ಅದು ಜಿಲ್ಲಾ ಕೆಲಸ ಅಂತ ಎಲ್ಲರೂ ಬಿಜಿ ಆಗಿದ್ದೀವಿ. ಹೀಗಾಗಿ ಪಾರ್ಟಿ ಟೈಪ್ ಕೂಡ ಇದು ಕೂಡ 5 ಜನ ಕಾರ್ಯಕರ್ತರು ಇದ್ದಾರೆ ಸರ್, ಅವ್ರು ಕೆಲಸ ಮಾಡ್ತಿದ್ದಾರೆ ಮಾಡ್ಬೇಕು. ಅವ್ರು ಮೇಲ್ಗಡೆ ಉತ್ಸಾಹ ಇರ್ಬೇಕು, ಅವ್ರನ್ನ ಟ್ರೀಟ್ ಮಾಡ್ತಾರೆ. ಆದ್ರೂ ಇನ್ನೂ ಹೆಚ್ಚಿನ ಪ್ರಮಾಣ ಆಗ್ಬೇಕು. ಹಿಂದೆ 23 ಅದೇನೋ ಸ್ಪೀಡ್ ಇತ್ತು, ಅದಿಲ್ಲ ಅನ್ನೋದು ಅಷ್ಟೇ ವಾದ. ಹಂಗೆ ಬೇಕು 23 ಬೆಳಗಾವಿ ರಾಜಕಾರಣ ಮತ್ತೆ ರಾಜ್ಯದ ರಾಜಕಾರಣ ಏನ್ ಬೀಳ್ತಾವೆ ಏನು ಸರ್ಕಾರ ಮಾತಾಡಿದ್ರಂತೆ ರಿಪೋರ್ಟ್ ಮಾಡಿಬಿಟ್ಟಿಲ್ಲ. ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ನಾವು 9 ಹೇಳಿದ್ವಿ, 9 ಬಂದ್ರೆ 11 ಸುದ್ದಿವಾಲವನ್ನು ಭೇಟಿ ಮಾಡಿದ್ವಿ. ಹೀಗಾಗಿದೆ ಅಂತ ಹೇಳಿ ನಾವ್ ಅಲ್ಲೇ ಕೇಳಿದ್ವಿ. ಕೊಡಿ ಬಹಳಷ್ಟು ಜನ ಮಾತಾಡಿದ್ದಾರೆ, ಕೇಳಿದ್ವಿ. ಅವ್ರು ಕೊಟ್ಟಿದ್ದಾರೆ 5 ಜನ ಬೇಕಾಗಿದ್ದಾರೆ, ನಾನು ಬೇಕಾಗಿದೆ. ಸರ್, ಆ ಭೇಟಿ ಸಮಾಧಾನ ತಂದಿದೆಯಾ ಸರ್? ನಿಮ್ಮ ನೋವುಗಳನ್ನು ಹೇಳ್ಕೊಂಡಿದ್ರ? ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಪಾಲಿಟಿಕ್ಸ್ ರಾಜಕೀಯ ವೇಟ್ ಮಾಡಬೇಕಾಗ್ತದೆ. ಕೆಲವು ತಕ್ಷಣ ಆಗ್ತದೆ, ಸ್ವಾಭಾವಿಕ. ಎಲ್ಲ ರಾಜಕೀಯ ಸಿಟಿ ಒಂದೇ ಸಾರಿ ಎಲ್ಲಾನು. ಜಿಲ್ಲಾ ಕಚೇರಿ ವಿಚಾರದಲ್ಲಿ ಯಾಕೆ ಸರ್ ಅಷ್ಟು ತಿಕ್ಕಾಟ ಇಲ್ಲ? ಅಲ್ಲೇ ನಿನ್ ಕ್ಲಿಯರ್ ಇದೆ, ಅದು ತಿಕ್ಕಾಟ ಏನಿಲ್ಲ. ನಾವ್ ಯಾರ್ಯಾರು ಮಾಡಿದ್ರೆ ಅವ್ರು ಸೇರಿಸ್ ಹೋಗ್ಬೇಕು ಅಂತ ನಾವ್ ಹೇಳಿದ್ವಿ ಅಷ್ಟೇ. ಅವನು ವೈಯಕ್ತಿಕವಾಗಿ ಎಷ್ಟು ಖರ್ಚು ಮಾಡಿದ್ವಿ ಸರ್ ನಾವು? ಮಾಲ್ ಖರ್ಚಾಗಿದೆ, ನಮ್ದು ಪಾತ್ರ ಹೆಚ್ಚಿದೆ, ಎಲ್ಲ ಕಡೆ ಹೆಚ್ಚಿದೆ. ನೆಕ್ಸ್ಟ್ ಎಲ್ಲರೂ ಮಾಡಿದ್ದಾರೆ. ಬಟ್ ಈಗ ಅವ್ರು ಬೆಂಬಲಿಸ್ಕೊಳ್ತಾ ಇದ್ದಾರೆ, ನಾವೇ ಎಮ್ಮೆಗಳು ಕೊಟ್ಟಿದ್ರು, ಮಾಜಿ ಎಮ್ಮೆಗಳು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಹೆಸರು ಯಾರಿಗೂ ಬರೋಲ್ಲ. ನೀವೆಲ್ಲ ಖರ್ಚು ಮಾಡಿದ್ರು ಕ್ರೆಡಿಟ್ ಒಬ್ಬರು ಕೊಡ್ತಾ ಇದೆಯಲ್ಲ, ಅದಾದ್ರೆ ಅಧ್ಯಕ್ಷ ಕೇಳಿದ್ವಿ ನಾವು. ಅಷ್ಟೇ ಅವ್ರಿಗೆ ಅಧ್ಯಕ್ಷ ಅಲ್ಲ ಸರ್, ಅದನ್ನ ಬೇಕಂತ ಮರೆಮಾಚ್ತಾ ಇದ್ದಾರಾ ಅಥವಾ ಒಬ್ಬರಿಗೆ ಕ್ರೆಡಿಟ್ ಕೊಡೋ ಕೆಲಸ ಆಗ್ತಾರೆ? ನಾವು ಕೇಳಿ ನಾವು ಕೇಳಿ ನೋಡಿ ಸರಿ ಆಗಿದ್ದು ಎಲ್ಲ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಹಾಕಿದ್ದಾರೆ. ಎಲ್ಲಾರ್ದು ಹೆಸರು ಬರ್ಬೇಕು ಅಂತ ಹೇಳಿದ್ದು ಅಷ್ಟೇ ಸಜೆಷನ್ ನಾವು ಸಲಹೆ. ನಿಮ್ ಮುಖಾಂತರ ಸ್ವೀಕಾರ ಕೆಲವರು ರಾಜ್ಯನ ಬುಲ್ಡೋಸ್ ಮಾಡಿದ್ದಾರೆ, ಅದನ್ನೇ ಸಚಿವಾಲಯ ಬುಲ್ಡೋಸ್ ಮಾಡಬೇಕು. ಚರ್ಚೆ ಆಗಿಲ್ಲ, ಅದನ್ನ ಓಪನ್ ಆಗಿದೆ. ಪಾರ್ಟಿಶಿಪ್ ಇರೋದು ಯಾರು ಮಾಡ್ಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುಳ್ಳು ಹೇಳಿದ್ದಾರೆ. ಪಕ್ಷ ಮುಖ್ಯ, ಪಕ್ಷ ಮುಗಿಸ್ಲಿಕ್ಕೆ ಅದನ್ನೆಲ್ಲ ಮಾಡ್ತಾರೆ. ಪಕ್ಷ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಬಿಜೆಪಿ ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಷ್ಟೇ, ಹೊರತಾಗಿ ಪಕ್ಷ ವಿರೋಧ ಯಾರು ಮಾಡ್ತಾರೆ.